ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಸ್ಯಾಟ್ಸ್ನಲ್ಲಿ ಹೇಗೆ ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸ್ ನೇಮನ್ನು ಎಡಿಟ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ನೀವೇನಾದರೂ ನನ್ನ ವಿಡಿಯೋವನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮುಂದೆ ಮಾಡೋ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಡೆಸ್ಕ್ಟಾಪ್ ಮತ್ತು ನಿಮ್ಮ ನೋಟಿಫಿಕೇಷನ್ ಮೇಲೆ ಬಂದು ಕೂರುತ್ತೆ. ಆತ್ಮೀಯರೇ, ಈಗ ನಾನು ಸ್ಯಾಟ್ಸ್ ಅಂತ ಬ್ರೌಸ್ ಮಾಡ್ತೀನಿ. ಬ್ರೌಸ್ ಮಾಡಿದ್ಮೇಲೆ ಇಲ್ಲಿ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ನಮಗೆ ಆಪ್ಷನ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಮಗೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಶಾಲೆಯ ಯೂಸರ್ ನೇಮನ್ನು ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ HM ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. OTPಯನ್ನು ಎಂಟರ್ ಮಾಡಿದ ನಂತರ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಮ್ಮ ಶಾಲೆಯ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10th ಮೇಲೆ ಹಾಗೆ ನಿಮ್ಮ ಕರ್ಸರನ್ನು ಇಟ್ಕೊಳ್ಳಿ. ನಂತರ ಇಲ್ಲಿ ಬಂದಾಗ ಅಡ್ಮಿಷನ್ ಡೀಟೇಲ್ಸ್ ಮೇಲೆ ಹಾಗೆ ಕರ್ಸರನ್ನು ರೋಲ್ ಮಾಡ್ಕೊಂಡು ಹೋಗಿ. ನಂತರ ಏನು ಮಾಡಬೇಕಂದ್ರೆ ಇಲ್ಲಿ ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಸ್ಟೂಡೆಂಟ್ ಡೀಟೇಲ್ಸನ್ನು ಕೇಳುತ್ತೆ. ಇಲ್ಲಿ ಸರ್ಚ್ ಸ್ಟೂಡೆಂಟ್ ಫಾರ್ ಅಪ್ಡೇಟ್ ಅಂತ ಕೇಳ್ತಿದೆ. ಇಲ್ಲಿ ನಾವು ಸಪ್ರೇಟಾಗಿ ಒಂದೊಂದು ಸ್ಟೂಡೆಂಟ್ನ ಹೊಡೆಯೋದೇನು ಬೇಕಾಗಿಲ್ಲ. ಇಲ್ಲಿ ಸ್ಟ್ಯಾಂಡರ್ಡ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಯಾವ ಸ್ಟ್ಯಾಂಡರ್ಡ್ ಮಗುನ ನೀವು ಅಪ್ಡೇಟ್ ಮಾಡಬೇಕು ಆ ಸ್ಟ್ಯಾಂಡರ್ಡ್ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಇಲ್ಲಿ ಅಷ್ಟನ್ನು ಮಾಡಿದ್ರೆ ಸಾಕು. ಮತ್ತು ಇಲ್ಲಿ ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಅಕಾಡೆಮಿಕ್ ಇಯರ್ಗೆ ನಾವು ಯಾವ ಕ್ಲಾಸನ್ನು ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಆ ಕ್ಲಾಸಿನ ಸ್ಟೂಡೆಂಟ್ ಡೀಟೇಲ್ಸ್ ಇಲ್ಲಿ ಕೆಳಗಡೆ ಬರುತ್ತೆ. ಸೊ ಬಂದಾದ್ಮೇಲೆ ನಾವು ಯಾವ ಸ್ಟೂಡೆಂಟ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಎನ್ರೋಲ್ಮೆಂಟ್ ಮೇಲೆ ಬ್ಲೂ ಕಲರ್ ಇದೆಯಲ್ಲ, ಆ ಬ್ಲೂ ಕಲರ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಆ ಸ್ಟೂಡೆಂಟ್ ಡೀಟೇಲ್ಸ್ ಎಲ್ಲ ಇಲ್ಲಿ ನಮಗೆ ಶೋ ಆಗುತ್ತೆ. ಶೋ ಆದಮೇಲೆ ನಾವಿಲ್ಲಿ ಏನು ಮಾಡ್ಬೋದು ಅಂದರೆ ಸ್ಟೂಡೆಂಟ್ ನೇಮನ್ನು ಎಡಿಟ್ ಮಾಡ್ಬೋದು. ಮತ್ತು ಹಾಗೆ ಜೆಂಡರ್, ರಿಲಿಜಿಯನ್ ಮತ್ತು ಸೋಷಿಯಲ್ ಕ್ಯಾಟಗರಿ, OBC ಕ್ಯಾಸ್ಟು ಅಂದರೆ ಕ್ಯಾಸ್ಟು ಮತ್ತು ಸೋಷಿಯಲ್ ಕ್ಯಾಟಗರಿ ಎಲ್ಲದ್ದು ನಾವೇನು ಮಾಡ್ಬೋದು ಇಲ್ಲಿ ಎಡಿಟ್ ಮಾಡ್ಬೋದು. ಸೊ ನಾವು ಯಾವುದನ್ನು ಎಡಿಟ್ ಮಾಡ್ಕೋಬೋದು. ಏನಾದರೂ ಎಡಿಟಿಂಗ್ ಆಪ್ಷನ್ ಅಂದರೆ ನಿಮಗೆ ಯಾವುದನ್ನು ಎಡಿಟ್ ಮಾಡಬೇಕಾಗುತ್ತೆ ನೇಮನ್ನು ಬಿಟ್ಬಿಟ್ಟು ನೇಮನ್ನು ಕೂಡ ಎಡಿಟ್ ಮಾಡ್ಬೋದು. ಅದನ್ನು ಬಿಟ್ಟು ನೀವು ಯಾವುದನ್ನಾರ ಎಡಿಟ್ ಮಾಡಬೇಕು ಅಂದರೆ ಇಲ್ಲಿ ನೀವು ಎಡಿಟನ್ನು ಮಾಡ್ಕೊಳ್ಬೋದು. ಸೊ ನಂತರ ಎಡಿಟ್ ಆದ ನಂತರ ಇಲ್ಲಿ ನೋಡಿ ಅಪ್ಡೇಟ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ನಮಗೆ ತೋರಿಸುತ್ತೆ. ಓಕೆ ಕೊಡಿ. ಓಕೆ ಕೊಟ್ಟಾದ ನಂತರ ಇಲ್ಲಿ ನಮಗೆ ತೋರಿಸುತ್ತೆ ಅಪ್ಡೇಟ್ ಆಗಿದರೆ ಅಪ್ಡೇಷನ್ ಆಫ್ ಸ್ಟೂಡೆಂಟ್ ಪರ್ಸನಲ್ ಡೀಟೇಲ್ಸ್ ಸಕ್ಸಸ್ಫುಲ್ಲಿ ಅಂತ ತೋರಿಸುತ್ತೆ. ಸೊ ಇದು ಸ್ಟೂಡೆಂಟ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡೋದು. ಇನ್ ಕೇಸ್ ಏನಾದರೂ ಫಾದರ್ ಅಥವಾ ಮದರ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡಬೇಕಂದ್ರೆ ಸೇಮ್ ಮತ್ತೆ ಏನು ಮಾಡ್ತೀವಿ, ಇಲ್ಲಿ ನಾವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10ಗೆ ಜಸ್ಟ್ ಕರ್ಸರ್ ರೋಲ್ ಮಾಡ್ತೀವಿ. ನಂತರ ಅಡ್ಮಿಷನ್ ಡೀಟೇಲ್ಸ್ನ ಇಲ್ಲಿ ಕರ್ಸರ್ ರೋಲ್ ಮಾಡ್ತೀವಿ. ಇಲ್ಲಿ ಕೆಳಗಡೆ ಹೋದಾಗ ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಾವೇನು ಮಾಡಬೇಕು, ಫಸ್ಟು ನಾವು ಸ್ಟ್ಯಾಂಡರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಲ್ಲ, ಅದು ಮಾಡೋದು ಬೇಡ. ಇಲ್ಲಿ ಕೆಳಗಡೆ ನೋಡಿದ್ರೆ ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಡೇಟ್ ಸ್ಟೂಡೆಂಟ್ ಪೇರೆಂಟ್ ಡೀಟೇಲ್ಸ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಾವಿಲ್ಲಿ ಸ್ಯಾಟ್ಸ್ ನಂಬರನ್ನು ಹಾಕೋಬೇಕಾಗುತ್ತೆ. ಯಾವ ಸ್ಟೂಡೆಂಟ್ನ ಪೇರೆಂಟ್ ಡೀಟೇಲ್ಸನ್ನು ಎಡಿಟ್ ಮಾಡಬೇಕು ಆ ಸ್ಯಾಟ್ಸ್ ನಂಬರನ್ನ ಇಲ್ಲಿ ಹಾಕೋಬೇಕಾಗುತ್ತೆ. ನಾನು ಎಕ್ಸಾಂಪಲ್ಗೆ ಒಂದು ಸ್ಯಾಟ್ಸ್ ನಂಬರ್ನ ಇಲ್ಲಿ ತೊಗೊಂಡಿದ್ದೀನಿ. ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಆ ಸ್ಟೂಡೆಂಟ್ನ ಫಾದರ್ ಮತ್ತು ಮದರ್ ಆ ನೇಮನ್ನು ನಾವು ಚೇಂಜ್ ಮಾಡ್ಬೋದು. ಮತ್ತು ಸ್ಟೂಡೆಂಟ್ ಡೇಟ್ ಆಫ್ ಬರ್ತನ್ನು ಕೂಡ ನಾವು ಇಲ್ಲಿ ಚೇಂಜ್ ಮಾಡ್ಬೋದು. ಏನಾದ್ರು ಇನ್ ಕೇಸ್ ಇಲ್ಲಿ ಚೇಂಜ್ ಮಾಡೋದಾದ್ಮೇಲೆ ಏನಾರು ಮಾಡಾದ್ಮೇಲೆ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಆರ್ ಯು ಶ್ಯೂರ್ ಟು ಸಬ್ಮಿಟ್ ಅಂತ ಕೇಳಿದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಅಪ್ಡೇಟ್ ಆದಮೇಲೆ ಇಲ್ಲಿ ನಮಗೆ ಕೇಳುತ್ತೆ ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ಸ್ ಆಫ್ ಸ್ಯಾಟ್ಸ್ ನಂಬರ್, ಅಂದರೆ ಆ ಸ್ಯಾಟ್ಸ್ ನಂಬರ್ ತೋರಿಸ್ಬಿಟ್ಟು ಅಪ್ಡೇಟ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಸ್ಟೂಡೆಂಟ್ ಡೀಟೇಲ್ಸ್ ಮತ್ತು ಸ್ಟೂಡೆಂಟ್ಸ್ ಪೇರೆಂಟ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡೋದು ಹೇಗೆ ಅಂತ ತಿಳ್ಕೊಂಡಿದ್ವಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.